26/5/2025 ಮನುಗುಳಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಮ್ಯಾನೇಜರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ದಿನಾಂಕ 24/25 ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ. 23ನೇ ತಾರೀಕು ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ. 25ನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗಿಗೆ ಅಂತ ಬಂದಾಗ ಶಟರ್ಸ್ ಲಾಕ್ ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ. ತದನಂತರ ಪೊಲೀಸ್ ಇಲಾಖೆಯ ಮಾಹಿತಿಯನ್ನು ಕೊಡ್ತಾರೆ. ಪರಿಶೀಲಿಸಿದಾಗ ಯಾರೋ ಕಳ್ಳರು ಬ್ಯಾಂಕ್ನಾಗೆ ಬಂದುಬಿಟ್ಟು ಕಳ್ಳತನ ಮಾಡ್ಕೊಂಡು ಹೋಗಿರುವಂಥದ್ದು ಗಮನಕ್ಕೆ ಬರುತ್ತೆ. ಅವರು ಟೋಟಲ್ ಇವ್ಯಾಲ್ಯೂಯೇಟ್ ಇವಾಗ ಮಾಡಿದ್ದಾರೆ. ಇವ್ಯಾಲ್ಯೂಯೇಟ್ ಮಾಡಿದ್ರಲ್ಲಿ ಸುಮಾರು 59 kg ಅಷ್ಟು ಗೋಲ್ಡು ಕಳ್ಳತನ ಆಗಿದೆ. ಈ ಬಂಗಾರ ಈ ಲೋನಿಗೆ ಅಂತಂತೇಳಿ ಜನರು ಬಂಗಾರ ಅಡವಿಟ್ಟು ದುಡ್ಡನ್ನು ತೆಗೆದುಕೊಂಡದ್ದು ಅಂತಂತ ಹೇಳಿದ್ದಾರೆ. ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲು 8 ತಂಡಗಳನ್ನು ರಚಿಸಲಾಗಿದೆ. ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಿವ್ ಆಗಿದೆ ಮತ್ತು ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರಲಾಗುವುದು. ಸಿಂಪಲ್ ದರ್ಕರ್ ಅಲ್ಲ ಏನಾಗಿದೆ ಏನಿಲ್ಲ ಅನ್ನೋದು ಹೌದ್ರಾ? ಹಾಂ ನಾನು ಮನುಗುಳಿ ಪಟ್ಟಣದ ಶಿವನಗೌಡ ಕುತ್ಕೊಂಡ ಕೆನರಾ ಬ್ಯಾಂಕಿನ ಒಂದು ಗ್ರಾಹಕ. 26ನೇ ತಾರೀಕಿಗೆ ಕೆನರಾ ಬ್ಯಾಂಕ್ ಕಳುವಾಗಿದೆ ಮನುಗುಳಿಯಲ್ಲಿ. ಆದ ಕಾರಣ ಪೊಲೀಸ್ ಸಿಬ್ಬಂದಿಯವರು ಮಾನ್ಯ SP ಸಾಹೇಬರು 8 ತಂಡಗಳ ಅವ್ರನ್ನ ಎಲ್ಲ ಓಡಾಡಿಸಿ ಮಾಡಿ ಒಂದು ಕ್ಲಿಯರಿಟಿ ಕೊಟ್ಟರು. 53 ಕೋಟಿ ರೂಪಾಯಿ 26 ಲಕ್ಷ ಬ್ಯಾಂಕ್ ಚಿಲ್ಲರ್ ಐತಿ, 7 ಲಕ್ಷ 6 ಲಕ್ಷ ರೂಪಾಯಿ ಕ್ಯಾಶ್. ಇದು ಇಷ್ಟು ದಿನ ಆದರೂ ಒಂದು ಕ್ಲಿಯರಿಟಿ ಕೊಟ್ಟರ. ಇಲ್ಲಿ ಮನುಗುಳಿ ಪಟ್ಟಣ ಸುತ್ತಮುತ್ತ ಯರ್ನಾಳ್ ಇರ್ಬೋದು, ನಂದ್ಯಾಳ ಇರ್ಬೋದು, ಹತ್ತರಕಾಳು ಇರ್ಬೋದು, ಹುಬ್ಳಿ ಇರ್ಬೋದು, ಉತ್ತಾಳ ಇರ್ಬೋದು, ಎಲ್ಲರೂ ಇಲ್ಲೇ ಇರ್ತಾರೆ. ದೇಶದಾಗ ಅತಿ ಹೆಚ್ಚಿನ ನಮ್ಮ ಕಳುವಾಗ್ಯದಂದ್ರೂ ತಪ್ಪಾಗಲಿಕ್ಕಿಲ್ಲ. ಈ ಲೆಕ್ಕಕ್ಕೆ ನಮ್ಗೆ ಈ ಗ್ರಾಹಕರು ಭಾಳ ಅಂದ್ಕೊಂಡ್ರ ಅತಿ ಶೀಘ್ರದಲ್ಲಿ ನಾವು ಒಂದು ಸ್ವಲ್ಪ ಏನ್ರೆ ಮಾಡ್ತಾರ ಮನೋಭಾವನ ನಾವು ಇಟ್ಟೆವು. ಆದಷ್ಟು ಬೇಗನೆ ಅವ್ರಿಗೆ ಪರಿಹಾರ ಒದಗಿಸ್ಕೊಡ್ಲಿ. ಇದ್ರಾಗ ನ್ಯಾಷನಲೈಸ್ ಬ್ಯಾಂಕ್ ಮನುಗುಳಾಗ ಒಂದೇ, ಇದ್ರಾಗ ಅವ್ರು ಇಟ್ಟಿದ್ದು ಅವ್ರಿಗೇನು ತಪ್ಪಲ್ಲ ಗ್ರಾಹಕರು. ಇವರು ಇದು ಇಡಬೇಕಾಗಿತ್ತು, ಏನು ಗಂಡ್ಮ್ಯಾನ ಅದು ಏನಾರ ಸೇಫ್ಟಿ ಇಡಬೇಕಾಗಿತ್ತು. ಆ ವಿಷಯಕ್ಕೆ ಅವ್ರಿಗೆ ಮುಂದೆ ಎಚ್ಚರಿಕೆಯಿಂದ ಇರ್ಬೇಕಂತ ನನ್ನ ಭಾವನೆ ಅದ. ಅದಕ್ಕೆ ಅತಿ ಶೀಘ್ರದಲ್ಲೇ ಇದು ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನ್ಯಾಷನಲ್ ಚಾನಲ್ ಜಿ ಮೀಡಿಯಾ ನ್ಯಾಷನಲ್ ಚಾನಲ್ ಅಂದ್ರೆ ಯಾವ್ದು ರೀ? ಜಿ ನ್ಯೂಸ್. ಒಂದು ತೋರ್ಸಂಗಿಲ್ಲ ಜಿ ನ್ಯೂಸ್ ನಮ್ಮ ಬಿಜಾಪುರದು. ಅಲ್ಲಿ ನಾರ್ತ್ ಒಂದು ಹಾವು ಮಾಡಿದ್ರು ತೋರಿಸ್ತಾರೆ.